ಶ್ರೀಮಂತರಾಗಲು ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗಿನವಿಲೆ. ನಿಮ್ಗೆಲ್ಲರಿಗೂ ಶುಭ ಸಂಜೆ. ನಾನೊಂದು ವಾರದ ಗಿರ್ ಅಥವಾ ಗುಜರಾತ್ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀನಿ. ಅದರ ವಿಡಿಯೋ ಆದಷ್ಟು ಬೇಗ ನಿಮ್ದು ಶೇರ್ ಮಾಡ್ತೀನಿ. ಅದರ ಒಂದೇ ಒಂದು ಕನ್ಸಾಲ್ಟೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ಹಾಕಿ ನಿಮ್ಗೆ ತೋರಿಸ್ತೀನಿ ನಮ್ಮ ಟ್ರಿಪ್ ಹೇಗಿತ್ತು ಅಂತ. ಈ ಒಂದು ವಿಡಿಯೋನ ಮೇನ್ ಟಾಪಿಕ್ ಏನಂದರೆ, ನಮ್ಮ ಶ್ರೀಮಂತ ಸಂಸ್ಥೆ ಶ್ರೀಮಂತ ಯೂಟ್ಯೂಬ್ ಚಾನಲ್ ಆಗಿರ್ಬೋದು. ಲಾಸ್ಟ್ 3+ ಇಯರ್ಸಿಂದ ನಾವು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಫೋಕಸ್ಡ್ ನಿಮ್ಮ ಎಜುಕೇಷನ್ಗೋಸ್ಕರ ಅಲ್ಲ, ಮೇಯ್ನಾಗಿ ಎಜುಕೇಷನ್ಗೋಸ್ಕರನೇ ಒಂದು ಕಂಟೆಂಟ್ ಇದೆ. ನಾವು ಯಾವುದೇ ಒಂದು ಹಂತದಲ್ಲೂ ಗೊತ್ತಿದ್ದು ಗೊತ್ತಿಲ್ಲದೇನೂ ನನಗೆ ಗೊತ್ತಿರೋಂಗೆ ಎಲ್ಲೋ ಒಂದು ಕಡೆ ತಪ್ಪಾಗಿರೋ ಕ್ಷಮಿಸ್ಬೇಡಿ. ಬಟ್ ಅದರ್ವೈಸ್ ನಾವು ಯಾವತ್ತೂ ನಮ್ಮ ಒಂದು ಟೆಕ್ನಿಕ್ಕಿಂದ ನೀವು ಇಷ್ಟು % ರಿಟರ್ನ್ ಮಾಡ್ಬೋದು ಅಥವಾ ಅಷ್ಟು % ರಿಟರ್ನ್ ಮಾಡ್ಬೋದು, ಅಥವಾ ಎಲ್ಲೇ ಒಂದು ಹಂತದಲ್ಲೂ ಈ ಸ್ಟಾಕ್ ತೊಗೋಬಹುದು ತೊಗೊಳ್ಳಿ ಅಂತ ನಾನು ಎಲ್ಲೂ ಹೇಳಿಲ್ಲ. ನಾನು ಇಷ್ಟು ನಮ್ಮ ಒಂದು ಟೆಕ್ನಿಕ್, ನಮ್ಮ ಒಂದು ಕೋರ್ಸ್ಗಳಲ್ಲಿ ಹೇಳ್ಕೊಡುವಂಥ ಟೆಕ್ನಿಕ್ಗಳನ್ನ ಯೂಸ್ ಮಾಡಿದ್ರೆ ಇಷ್ಟು % ರಿಟರ್ನ್ ಬರುತ್ತೆ, ನೀವು ಎಕ್ಸ್ಟ್ರಾರ್ಡಿನರಿ ಟ್ರೇಡರ್ ಆಗಿಬಿಡ್ತೀರಾ ಅಥವಾ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಅಥವಾ ಲಾಸ್ ಮೇನ್ ಟ್ರೇಡರ್, ಯಾವುದೂ ಪ್ರಾಮಿಸ್ಗಳು ನಾವು ಇದುವರೆಗೂ ನಾವು ಇದರಲ್ಲಿ ಮಾಡಿಲ್ಲ. ಆಯಿತಾ? ಎಲ್ಲೂ ನಾನು ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಟೂಡೆಂಟ್ಸ್ಗಳು ಇಷ್ಟು ಪ್ರಾಫಿಟ್ ಮಾಡ್ತಿದ್ದಾರೆ, ನನ್ನ ಸ್ಟೂಡೆಂಟ್ಸ್ಗಳು ಇಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ಪ್ಲಸ್ ಎಲ್ಲೂ ನಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಇದನ್ನು ನಾವು ಇಷ್ಟು ಪ್ರಾಫಿಟ್ ಮಾಡಿದೆ ನೋಡಿ, ನಾವು ಈ ಟೆಕ್ನಿಕ್ಗಳು ಇಷ್ಟು ಪ್ರಾಫಿಟ್ ಮಾಡಿ ಅಂತ ತೋರಿಸ್ಕೊಂಡು ಇಲ್ಲ ಎಲ್ಲೂ ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಒಂದು ಕಡೆ ಅಲ್ವಾ. ಸೊ ಮೇನ್ಲಿ ನಮ್ಮ ಒಂದು ಚಾನಲ್ ಎಲ್ಲೂ ಒಂದು ಕತೆ ಹೊಡೆಯೋದಾಗಲಿ ಅಥವಾ ಸುಮ್ಮನೆ ಏನೋ ಒಂದು ಕತೆ ಹೊಡ್ಕೊಂಡು ಮಾಡೋದಾಗಲಿ ಅದು ಮಾಡಿಲ್ಲ. ಪ್ಯೂರ್ಲಿ ಬೇಸ್ಡ್ ಆನ್ ಲರ್ನಿಂಗ್. ನನ್ನ ವಿಡಿಯೋಗಳು, ನಮ್ಮ ಒಂದು ಚಾನಲ್ ಕೂಡ, ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಾವು ಮಾನಿಟೈಸ್ ಮಾಡಿಲ್ಲ. ನಾವು ಯೂಟ್ಯೂಬ್ ಚಾನಲ್ ಸ್ಪೆಸಿಫಿಕ್ಲಿ ಲರ್ನಿಂಗ್ ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರ ನಮ್ಗೆ ಇದರಲ್ಲಿ ಒಂದು ರೆವೆನ್ಯೂ ಬರುತ್ತೆ ಅಂತ ಗೊತ್ತಿದ್ರು, ಯೂಟ್ಯೂಬಿಂದ ರೆವೆನ್ಯೂ ಬರುತ್ತೆ ಅಂತ ಗೊತ್ತಿದ್ರು ನಾವು ಯೂಟ್ಯೂಬ್ನ ಮಾನಿಟೈಸ್ ಮಾಡಿಲ್ಲ ಅಂದರೆ ನಮ್ಗೆ ದುಡ್ಡು ಬರಲ್ಲ ಯೂಟ್ಯೂಬಿಂದ. ಬೇಸಿಕಲಿ ಯಾಕೆ ಮಾಡಲಿಲ್ಲ ಅಂದರೆ, ನಾವು ಯಾರು ನನ್ನ ಯೂಟ್ಯೂಬ್ ಬರ್ತಿದ್ದಾರೆ ಅವ್ರು ಬೇಸಿಕಲಿ ಕಲಿಯಕ್ಕೆ ಬರ್ತಿದ್ದಾರೆ, ಕಲಿಯೋರಿಗೆ ಅಡಚಣೆ ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಮಾನಿಟೈಸೇಷನ್ ಕೂಡ ಮಾಡಿಲ್ಲ. ಕ್ಲೀನಾಗಿ ಸ್ಮೂತಾಗಿ ಹೋಗಬೇಕು, ಎಲ್ಲೂ ಆ್ಯಡ್ಸ್ಗಳು ಬರಬಾರ್ದು ಮಧ್ಯದಲ್ಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಒಂದು ರೆವೆನ್ಯೂ ಅದೇ ಸೈಡ್ಗಿಟ್ಟು ನಾವು ಅದನ್ನ ಮಾನಿಟೈಸ್ ಮಾಡಿಲ್ಲ. ಅದು ಕೂಡ ಮಾಡಿಲ್ಲ ನಾವು. ನಮ್ಮ ಯೂಟ್ಯೂಬಲ್ಲಿ ನನಗೆ ಗೊತ್ತಿದೆ, ಲಾಂಗ್ ವೀಡಿಯೋಸ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾರೆ, ಜಾಸ್ತಿ ಜನ ಜೋಡಣೆ ಆಗಲ್ಲ ಅಂತ ಗೊತ್ತಿದ್ರೂ ನಮ್ಮ ಯೂಟ್ಯೂಬ್ ವೀಡಿಯೋನ ಸ್ಪೆಸಿಫಿಕಲಿ ನಾವು ಫುಲ್ಲು ಒಂದು ವಿಷಯ ಹೇಳ್ಕೊಡೋ ತನಕ ಬಿಡಲ್ಲ ಅನ್ನೋಕ್ಕೋಸ್ಕರ ಕಂಪ್ಲೀಟ್ ಒಂದು 30-40 ಮಿನಿಟ್ಸ್ 1 hour ವೀಡಿಯೋಗಳು ನಮ್ದಿರುತ್ತೆ. ಮತ್ತು ಪ್ರತಿಯೊಂದು ವೀಡಿಯೋ ಮಾಡಬೇಕಾದ್ರೂ, ಒಂದು ಅನಲೈಸ್ ಮಾಡಬೇಕಾಗಿರ್ಬೋದು, ಸ್ಟಾಕ್ ಅನಲೈಸ್ ಮಾಡೋಕ್ಕಿರ್ಬೋದು, ಎಲ್ಲರಿಗೂ ನಾನು ಟ್ರೇಡರ್ ಪಾಯಿಂಟ್ ಆಫ್ ವ್ಯೂ, ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಹೇಳಿರ್ತೀನಿ ಯಾವತ್ತೂ. ಟ್ರೇಡರ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ಬೇಕಾದ್ರೆ ನಾನು ನಿಮಗೆ ಸ್ಟಾಪ್ ಲಾಸ್ ಕೂಡ ಎಲ್ಲಿರುತ್ತೆ, ನಮಗೆ ಲಾಸ್ ಎಲ್ಲ ಆಗ್ಬೋದು, ರಿಸ್ಕ್ ಏನಿದೆ ಅಂತ ಕೂಡ ಅನಲೈಸ್ ಮಾಡಿ. ಗ್ಯಾರಂಟಿ ಪ್ರಾಫಿಟ್ ಅಂತ ಎಲ್ಲೂ ಹೇಳ್ಕೊಟ್ಟಿಲ್ಲ. ನಮ್ಮ ಕೋರ್ಸ್ಗಳಲ್ಲಿ ಕೂಡ ನೀವು ನೋಡ್ಬೋದು, ಎಲ್ಲೂ ಕೂಡ ಟೆಕ್ನಿಕ್ಗಳು ಮಾತ್ರ ಹೇಳ್ಕೊಟ್ಟಿದ್ದೇವೆ ವಿನಃ ಈ ಥರ ಮಾರ್ಕೆಟನ್ನು ಅಡಾಪ್ಟಿವ್ ಟ್ರೇಡಿಂಗ್, ಬೇಸಿಕ್ ಅಡಾಪ್ಟಿವ್ ಟ್ರೇಡಿಂಗ್ ಅಂದರೆ ಮಾರ್ಕೆಟ್ ಎಲ್ಲೇ ಒಂದು ಸಂದರ್ಭದಲ್ಲೂ ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿನಃ ಪ್ಲಸ್ ತಪ್ಪಾದರೆ ಏನು ತಪ್ಪಾಗುತ್ತೆ ಅಂತಲೂ ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಇದರಲ್ಲೂ ತಪ್ಪಾದರೆ ಏನು ಮಾಡಬಹುದು ಅಂತ ಕೂಡ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ ಅಲ್ವಾ. ಇದು ನಮ್ಮ ಯೂಟ್ಯೂಬಲ್ಲೂ ನೋಡ್ಬೋದು. ಪ್ರತಿ ಸಲವೇ ಮಾರ್ಕೆಟ್ ಈ ಒಂದು ಹಂತ ದಾಟಿದ್ರೆ ನಾವು ಏನು ಮಾಡ್ಬೋದು, ಆ ಥರ ಅನ್ಕೊಂಡು ತಪ್ಪಾಗ್ಬಿಟ್ರೆ ಏನು ಮಾಡಬೇಕು, ಅಲ್ಲೇ ಉಳಿದ್ರೆ ಏನು ಮಾಡಬೇಕು, ಹಿಂಗೆ ಹೋದ್ರೆ ಏನು ಮಾಡಬೇಕು, ಅಕಸ್ಮಾತ್ ಆ ಥರ ಆಗಿ ರಿವರ್ಸ್ ಹೊಡೆದ್ರೆ ನಾವು ಎಲ್ಲಿ ಸ್ಟಾಪ್ ಲಾಸ್ ತೊಗೋಬೇಕು, ಪ್ರತಿಯೊಂದು ರಿಸ್ಕ್ ಆ್ಯಂಡ್ ರಿವಾರ್ಡ್ ಪ್ರತಿಯೊಂದು ನಾವು ಡೀಟೇಲ್ ಆಗಿ ಫಾರ್ ಲರ್ನಿಂಗ್ ಪರ್ಪಸ್ ಕೂಡ ನಾವು ಮಾತಾಡ್ಕೊತಾ ಇದ್ದೀವಿ. ಎಲ್ಲೂ ಓನ್ಲಿ ಪ್ರಾಫಿಟ್, ಗ್ಯಾರಂಟಿ ರಿಟರ್ನ್, ಇಷ್ಟು % ರಿಟರ್ನ್ ಮಂತ್ಲಿ ಅದೆಲ್ಲೂ ನಾವು ಹೇಳ್ತೀವಿ. ಮಾರ್ಕೆಟ್ ನಾವು ಯಾವತ್ತೂ ಏನು ಹೇಳ್ತಾ ಇರ್ತೀನಿ ನಾನು, ಮಾರ್ಕೆಟ್ ಎಷ್ಟು ಕೊಡ್ತೋ ಅಷ್ಟು ತೊಗೊಳ್ಳೋಣ, ಮಾರ್ಕೆಟ್ ಲಾಸ್ ಕೊಟ್ಟರೆ ಸ್ಟಾಪ್ ಲಾಸ್ ತೊಗೊಳ್ಳೋಣ, ಲಾಸ್ ತೊಗೊಳ್ಳೋಣ ಬಟ್ ಚಿಕ್ಕ ಸ್ಟಾಪ್ ಲಾಸ್ ತೊಗೋಬೇಕು ಆಯಿತಾ. ಮತ್ತು ಮಾರ್ಕೆಟ್ ಎಷ್ಟು % ರಿಟರ್ನ್ ಕೊಡುತ್ತೋ ಒಂದ್ಸರಿ 0.3% ಕೊಡ್ಬೋದು, 0.5 ಕೊಡ್ಬೋದು, 2% ಕೊಡ್ಬೋದು, 11% ಕೊಡ್ಬೋದು, ಎಷ್ಟಾದ್ರು ಕೊಡ್ಬೋದು. ಬಟ್ ಮಾರ್ಕೆಟ್ ಎಷ್ಟು ಕೊಡ್ತೋ ಅಷ್ಟು ತೊಗೋಬೇಕು. ನಾವು ಇಷ್ಟು ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ನೀವು ನಮ್ಮ ಇವ್ರಿಗೆ ಕಾಲ್ ಮಾಡಿದ್ರು ಅವರು ಅದೇ ಹೇಳ್ತಾ ಇರ್ತಾರೆ, ಎಷ್ಟು ಸರ್ ತಿಂಗ್ಳಿಗೆ ಇಷ್ಟು ಮಾಡ್ಬೋದು ಅಂತ ಎಷ್ಟೊಂದು ಜನ ಕಮೆಂಟ್ಸ್ ಕೇಳಿರ್ತೀರ. ನಾವು ಇಷ್ಟು % ಮಾಡ್ಬೋದು ಅಂತ ನಾವು ಲೈಫಲ್ಲಿ ಹೇಳಿಲ್ಲ ಅಲ್ಲ. ಮಾರ್ಕೆಟ್ ಎಷ್ಟು ಕೊಡುತ್ತೋ ಅಷ್ಟು ತೊಗೊಳ್ಳೋಣ ಅಂತ ಹೇಳಿದ್ರೆ ಮಾರ್ಕೆಟ್ ಮೂವ್ಮೆಂಟ್ ನಮ್ಗೆ ಗೊತ್ತಿಲ್ಲ, ಎಷ್ಟು ಹೋಗುತ್ತೋ ಹೋಗಲಿ, ಈ ಥರ ಆಗಬಹುದು, ಪ್ರಾಬಿಲಿಟಿ ಇದೆ, ಪ್ರಾಬಿಲಿಟಿ ಆಗೋದ್ರೆ ನಮಗೆ ಪ್ರಾಫಿಟ್ ಇರುತ್ತೆ, ಪ್ರಾಬಿಲಿಟಿ ಆಗಿಲ್ಲ ನಾವು ಇಷ್ಟು ಲಾಸ್ ತೊಗೋಬೇಕು ಅಂತಲೂ. ಲಾಸ್ಟ್ 3.5 years ನಾವೇನು ಯೂಟ್ಯೂಬ್ ಚಾನಲ್ ಇದೆ ಅಷ್ಟೇ. ನಾವು ವಿ ಆರ್ ನಾಟ್ ವರಿಡ್ ಅಬೌಟ್ ಸಬ್ಸ್ಕ್ರೈಬರ್ಸ್, ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್. ಯಾಕಂದ್ರೆ ನನಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಈ ಚಾನಲ್ ಇರೋರು ಪ್ರತಿಯೊಬ್ಬರು ಬಂದಿರೋದು ವರ್ಡ್ ಆಫ್ ಮೌತ್ ಇಂದಾನೆ. ನೀವು ಇಷ್ಟಪಟ್ಟು ಪ್ರೀತಿಯಿಂದ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ವಿನಃ ಎಲ್ಲೂ ನಾವು ಗಿಮಿಕ್ ಮಾಡಿ ಅಥವಾ ಸ್ಟೂಡೆಂಟ್ಸ್ಗಳನ್ನ ರಿವ್ಯೂ ತೋರಿಸಿ ಅಥವಾ ಇದೆಲ್ಲ ತೋರಿಸಿ ನಾವು ಯಾವತ್ತೂ ಇದು ಮಾಡಿಲ್ಲ ಅಲ್ವಾ. ಸೊ ಎವ್ರಿಥಿಂಗ್ ವಾಸ್ ಜೆನ್ಯೂನ್ಲಿ, ನಮ್ಮ ಮನಸಾರ ನಮಗೆ ಜೆನ್ಯೂನ್ಲಿ. ಈವನ್ ನಾನು ಪ್ರಾಕ್ಟಿಕಲ್ ಪಾರ್ಟ್ಸ್ ಎಲ್ಲ ಮಾಡಬೇಕಾದ್ರು ಅಷ್ಟೇ. ನನಗೆ ಭಯ ಏನಂದರೆ, ನನಗೆ ನನ್ನ ಜೊತೆ ಬಂದು ಕೂಡ್ಕೊಂಡಿರೋರು ಎಲ್ಲರೂ ಅಷ್ಟು ಜನ ನನಗೆ ಬೇರೆ 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 ಬ್ಯಾಕ್ಗ್ರೌಂಡಿಂದ ಬಂದವರು, ಅಷ್ಟು ಜನ ನಂಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವೊಂದು ನಮ್ಗೆ ರೆವೆನ್ಯೂ ಚೆನ್ನಾಗಿದ್ರು ಅದರಲ್ಲಿ ನಾನು ಇಮ್ಮಿಡಿಯೇಟಾಗಿ ಇದನ್ನು ಒಂದು ಮಂತ್ ಸ್ಟಾಪ್ ಮಾಡ್ಬಿಟ್ಟು. ಯಾಕಂದರೆ ನನಗೆ ಪರ್ಸ್ನಲಿ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ತುಂಬ ದೊಡ್ಡ ಒಂದು ಆಸೆ ಕೂಡ, ಜೆನ್ಯೂನ್ ಆಸೆ ಕೂಡ. ಸೊ ಈ ಒಂದು ಕಾರಣಕ್ಕೆ ನಾವು ಮೊದಲಿಂದ ನಾವು ಸ್ಟ್ರೀಮ್ಲೈನ್ ಮಾಡಿಕೊಂಡು ಮಾನಿಟೈಸ್ ಮಾಡ್ದೇನೆ, ಯೂಟ್ಯೂಬ್ನ ಚಾನಲ್ನ ಮಾನಿಟೈಸ್ ಮಾಡ್ದೇನೆ, ನಾವು ಎಲ್ಲೂ ನಮ್ಮ ಒಂದು ಇದರಲ್ಲಿ ನಾವು ಈ ಥರ ಪ್ರಾಫಿಟಬಿಲಿಟಿ ಎಲ್ಲ ತೋರಿಸ್ಕೊಳ್ದೇನೆ ಪ್ರತಿಯೊಂದು ಹಂತಲ್ಲೂ ನಾವು
ಎಜುಕೇಷನ್ನೇ ಪ್ಯೂರ್ಲಿ ಎಜುಕೇಷನ್ಗೋಸ್ಕರ ನಾವು ಕಷ್ಟಪಡ್ತಾರೆ. ನನ್ನ ಯೂಟ್ಯೂಬ್ ನನ್ನ ಡೈಲಿ ಮಾರ್ಕೆಟ್ ವಿಶ್ಲೇಷಣೆಗಳು ನೋಡ್ಕೊಂಬಂದಿತ್ತು, ವೀಕ್ಲಿ ವಿಶ್ಲೇಷಣೆ 1 hour ಚಾರ್ಟ್ ಮೂವ್ಮೆಂಟ್ ಬಗ್ಗೆ ನೇಮದ ಚಾರ್ಟ್ ಅನಲೈಸ್ ಮಾಡೋದ್ರಲ್ಲೇ ಹೋಗಿರ್ತೀವಿ ನಾವು ಅಲ್ವಾ. ಸೊ ವೆರಿ ವೆರಿ ಕ್ಲಿಯರ್ ಆಗಿ ಎಲ್ಲೂ ಪಿ ಬೈ ಮಾಡಿ ಸಿ ಬೈ ಮಾಡಿ ಅಂತ ಎಲ್ಲೂ ಹೇಳೋದು. ಈ ತರ ಇದೆ, ಕರೆಕ್ಟಿವ್ ಮೂವ್ ಆಗ್ತಾ ಇದೆ, ಇಲ್ಲಿ ಆಪ್ಷನ್ ಸೆಲ್ ಮಾಡಿದ್ರೆ ಒಳ್ಳೇದಲ್ವಾ ಅಂತಾನೆ ಕೇಳ್ತೀನಿ. ನಿಮಗೆ ಕ್ವಶನ್ ಕೇಳ್ತೀನಿ ನಾನು, ಇಲ್ಲಿ ಆಪ್ಷನ್ ಬೈ ಮಾಡಿದ್ರೆ ಏನಾಗ್ಬೋದು ನಮಗೆ ಅಂತ ನಿಮ್ಗೆ ಕ್ವಶನ್ ಕೇಳ್ತೀನಿ. ಪ್ಯೂರ್ಲಿ ನೀವೇ ಯೋಚನೆ ಮಾಡಬೇಕು. ಓಕೆ ಕರೆಕ್ಟಿವ್ ವೇವ್ ಅಂದ್ರೆ ಇಲ್ಲಿ ನಾನು ಆಪ್ಷನ್ ಬೈ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಮಾಡದಿದ್ರೆ ಒಳ್ಳೇದು. ಯಾವ ಸ್ಟ್ರೈಕ್ ಮಾಡ್ಬೇಕಂತ ನಾನು ಹೇಳಲ್ಲ, ನೀವು ಯಾವ ಸ್ಟ್ರೈಕ್ ಮಾಡಬೇಕು ಅಂತ ಲರ್ನಿಂಗ್ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ITM ಅಲ್ಲಿ ಇಷ್ಟು ಡೆಲ್ಟಾ ಇರುತ್ತೆ, OTM ಅಲ್ಲಿ ಇಷ್ಟು ಥೀಟಾ ಇರುತ್ತೆ, ಇದಿಷ್ಟು ಇರುತ್ತೆ, ಯಾವ್ದು ಮಾಡಿದ್ರೆ ಒಳ್ಳೇದು. ನಿಮಗೆ ಕೇಳ್ತೀರಾ ಸರ್ ATM ಮಾಡ್ಬೇಕಾ ಇದು ಅದು ಮೊನ್ನೆ ಒಂದು ವಿಡಿಯೋ ಮಾಡಿದೆ. ಪ್ರತಿಯೊಂದು ಹಂತಲ್ಲೂ ನೀವು ರಿಸ್ಕ್ ರಿವಾರ್ಡ್ ಹೇಳಿರ್ತೀನಿ. ITM ಮಾಡೋರ್ಗೆ ಏನು ರಿಸ್ಕ್ ಏನು ರಿವಾರ್ಡ್, OTM ಮಾಡಿದ್ರೆ ಏನು ರಿಸ್ಕ್ ಏನು ರಿವಾರ್ಡ್. ರೆಕಮೆಂಡೇಶನ್ ಅಲ್ವೇ ಅಲ್ಲ, ಅದು ಲರ್ನಿಂಗ್ ಅಷ್ಟೇ. ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ, ಇದು ಪ್ಯೂರ್ಲಿ ಲರ್ನಿಂಗ್ಗೋಸ್ಕರ ಇಟ್ಕೊಂಡಿದ್ವಿ. ಇದೆಲ್ಲ ಯಾಕೆ ಹೇಳ್ತಾ ಏನಂದ್ರೆ, ಈಗ ಸೆಬಿ ಅವರು ಹೊಸ ಒಂದು ನಿಯಮಗಳು ತಂದಿದ್ದಾರೆ. ಯಾಕೆ ನಿಯಮ ತರ್ತಾರೆ ಸೆಬಿ ಅವರು? ವೆರಿ ಕ್ಲಿಯರ್ ಆಗಿ ಪ್ರೊಟೆಕ್ಷನ್, ಜನರ ಅಂದ್ರೆ ಎಲ್ಲ ಜನರ ಪ್ರೊಟೆಕ್ಷನ್ಗೋಸ್ಕರ. ನೋಡಿ, ಹಿಸ್ಟಾರಿಕಲಿ ಎಂದೂ ಅರಿಯದಂತಹ ಒಂದು ಗ್ರೋತ್ ನಮ್ಮ ಒಂದು ದೇಶ ಡಿಜಿಟಲ್ ಗ್ರೋತ್ ಕಾಣ್ತದೆ. ಡಿಜಿಟಲ್ ಗ್ರೋತ್ ಅಂದ್ರೆ ಎಲ್ಲರ ಮೊಬೈಲ್ ಡೇಟಾ ಫ್ರೀ ಆಗಿದೆ, ಚೀಪ್ ಆಗಿದೆ, ಮೊಬೈಲ್ ಹತ್ರ ಸ್ಮಾರ್ಟ್ ಫೋನ್ ಬಂದಿದೆ, ಎಲ್ಲರ ಹತ್ರನೂ ಯೂಟ್ಯೂಬ್ ನೋಡ್ತೀರಾ, ಎಲ್ಲ ಮಾಡ್ತೀರಾ. ತುಂಬಾ ಜನ ಈಗ ಯೂಟ್ಯೂಬ್ ನೋಡೋದ್ರಿಂದ ನನ್ನ ಒಬ್ಬ ಫಿನ್ ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ. ಫಿನ್ ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ. ಫಿನ್ ಇನ್ಫ್ಲೂಯೆನ್ಸ್ ಅಂದ್ರೆ ಫೈನಾನ್ಷಿಯಲ್ ಬಗ್ಗೆ ಮಾತಾಡುವಂಥ ಒಬ್ಬ ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೆಸರು. ನಾನು ಒಬ್ಬ ಇನ್ಫ್ಲೂಯೆನ್ಸರ್. ನಾನು ಇನ್ಫ್ಲೂಯೆನ್ಸರ್ ಅರ್ಥ ಅದು ನನ್ನ ಮಾತು ಕೇಳಿ ನೀವು ಕಲಿತಾ ಇದ್ದೀರಾ ಅಂದ್ರೆ ನಾವೊಬ್ಬ ಇನ್ಫ್ಲೂಯೆನ್ಸರ್. ಯಾವ ಇದರಲ್ಲಿ ಫೈನಾನ್ಸ್ ಅಲ್ಲಿ ಅಂತ ಅಲ್ವಾ. ಸೊ ಇದಕ್ಕೋಸ್ಕರ ಇದೆ. ಸೊ ಇದು ಕಲಿತು ನೀವು ನಿಮಗೆ ತೊಂದರೆ ಆಗಬಾರ್ದು ಅನ್ನೋದು ಸೆಬಿಯ ಉದ್ದೇಶ. ಸೆಬಿ ಇದು ಎಷ್ಟು ಜನ ಇದ್ದಾರೆ ನೀವು ನೋಡಿರ್ಬೋದು. ನಮ್ಮ ಸ್ಟೂಡೆಂಟ್ ಇಷ್ಟು ಇದು ಮಾಡಿದ್ರು, ನಮ್ಮ ಸ್ಟೂಡೆಂಟ್ ಇಷ್ಟೊಂದು ದುಡ್ಡು ಮಾಡ್ಕೊಂಡ್ರು, ನಮ್ಮ ಟೆಕ್ನಿಕ್ಕಿಂದ 10% ರಿಟರ್ನ್ ಬಂತು, ನಮ್ಮ ಟೆಕ್ನಿಕ್ಕಿಂದ ಇಷ್ಟೊಂದು ರಿಟರ್ನ್ ಬಂತು ಅಂತ ಹೇಳ್ಕೊಂಡಿರೋದು ಎಷ್ಟೊಂದು ಜನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ ಅಲ್ವಾ. ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆದರೆ ನಿಮಗೆ ಟಿಪ್ಸ್ ಕೊಡ್ತೀವಿ, ಇದು ಮಾಡಿದ್ರೆ ಆ ಟಿಪ್ಸ್ ಕೊಡ್ತೀವಿ, ಇದನ್ನ ಬೈ ಮಾಡೋಕೆ. ಆದರೆ ತುಂಬ ಜನ ನಿಮಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ. ಅದರಿಂದ ಪ್ರಾಬ್ಲಮ್ಗಳು ಆಗಬಹುದು, ಜನಕ್ಕೆ ಪ್ರಾಬ್ಲಮ್ಗಳು ಆಗೂ ಇದೆ. ಸೊ ಈ ಒಂದು ಕಾರಣಕ್ಕೆ ಅವ್ರನ್ನ ಸ್ಟಾಪ್ ಮಾಡೋದು ಸೆಬಿ ಅವರು ಕೆಲವು ರೂಲ್ಸ್ಗಳನ್ನ ಮಾಡಿದ್ದಾರೆ. ಇದು ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಒಂದು ಕಂಟೆಂಟ್ ಏನಿದೆ ಫ್ಯೂಚರಲ್ಲಿ ಬರೋ ಕಂಟೆಂಟ್ಗಳು, ನಾವು ಇದರ್ ಕೆಲವು ವಿಷಯಗಳನ್ನ ಸ್ಟಾಪ್ ಮಾಡ್ತೀವಿ. ಯಾಕಂದ್ರೆ ನಾವು ಸೆಬಿಗೆ ವಿರೋಧ ಹೋಗಕ್ಕೆ ಇಷ್ಟ ಇಲ್ಲ. ದೇಶದ ಕಾನೂನು ಏನಿದೆ ಅದು ವಿರೋಧ ಹೋಗಕ್ಕೆ ಇಷ್ಟ ಇಲ್ಲ. ಅಕಸ್ಮಾತ್ ದೇಶದ ಕಾನೂನು ಈ ಥರ ಹೇಳುತ್ತೆ ಅಂದರೆ ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವು ಸ್ಟಾಪ್ಗಳನ್ನ ಮಾಡ್ತೀವಿ, ಕೆಲವು ಚೇಂಜಸ್ಗಳನ್ನ ಮಾಡ್ತೀವಿ. ಏನು ಸ್ಟಾಪ್ಗಳು ಏನು ಚೇಂಜಸ್ಗಳು ಸೆಬಿ ವೆರಿ ಕ್ಲಿಯರ್ ಹೇಳ್ತದೆ. ನೀವು ಎಜುಕೇಷನ್ ಮಾಡಿದ್ರೆ ಮಾಡಿ, ತೊಂದರೆ ಇಲ್ಲ. ಎಜುಕೇಷನ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ನೀವು ಇನ್ವೆಸ್ಟರ್ ನಾಲೆಡ್ಜ್ನ ಇಂಪ್ರೂವ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಸೆಬಿ ಅವ್ರಿಗೆ. ನಾವು 3 ಅದೇ ಮಾಡ್ತಾ ಇರೋದು. ದೇರ್ ಇಸ್ ನೋ ಪ್ರಾಬ್ಲಮ್. ಸೆಬಿ ಅವ್ರಿಗೆ ನಮ್ಮ ಕೆಲಸದ ಮೇಲೆ ಏನು ತೊಂದರೆ ಇರಬಾರದು ಆಯ್ತಾ. ಯಾಕೆ ನಾವು ಆ ಥರ ಕೆಲಸಗಳು ಏನೂ ಮಾಡ್ತಾ ಇಲ್ಲ. ಬಟ್ ಸೆಬಿ ಅವ್ರು ಇನ್ನೂ ಹೇಳಿದೆ, ನೀವು ಸ್ಟಾಕ್ ಸೆಕ್ಯೂರಿಟೀಸ್ ಮೇಲೆ ಆಯ್ತಾ. ಸೆಕ್ಯೂರಿಟೀಸ್ ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ ಇರ್ಬೋದು, ಗೋಲ್ಡ್ ಇರ್ಬೋದು, ನಿಮ್ಮ ಸ್ಟಾಕ್ಗಳಿರ್ಬೋದು, ಇವೆಲ್ಲನೂ ಸೆಕ್ಯೂರಿಟೀಸ್ ಅಂತ ಅನ್ಸ್ಕೊಳ್ಳುತ್ತೆ ಅಲ್ವಾ. ಸೊ ಈ ಸೆಕ್ಯೂರಿಟಿ ಅಥವಾ ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು, ಇವೆಲ್ಲ ಸೆಕ್ಯೂರಿಟೀಸ್. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇಂಡೈಸಸ್ ಅರ್ಥ ಮಾಡ್ಕೊಳ್ಳಿ. ಸೆಕ್ಯೂರಿಟೀಸ್ ಅಂದರೆ ಇವೆಲ್ಲ ಪ್ಯೂರ್ಲಿ ಸ್ಟಾಕ್ಗಳು. ಇದ್ರ ಮೇಲೆ ನೀವು ರಿಸರ್ಚ್ ಇದ್ರ ಮೇಲೆ ನೀವು ಒಂದು ಟೀಚಿಂಗ್ ಮಾಡಬೇಕು ಅಂದರೆ, ಅದನ್ನು ಹೇಳ್ಕೊಡ್ಬೇಕು ಅಂದರೆ ನೀವು 3 ತಿಂಗಳ ಹಳೆಯ ಡೇಟಾ ಮೇಲೆ ಹೇಳ್ಕೊಡ್ಬೋದು. ನೀವು ಈಗ ಪ್ರೈಸ್ ಆಕ್ಷನ್ ಹೇಳ್ಕೊಡ್ಬೇಕು. ಪ್ರೈಸ್ ಆಕ್ಷನ್ ಹೇಳ್ಕೊಡಕ್ಕೆ ಇವತ್ತಿನ ಡೇಟಾ ಹಾಕ್ಬೇಕಪ್ಪ ನಿಮಗೆ. ಈಗ ಜನ ಏನು ಮಾಡ್ತಾರೆ, ಯಾಕೆ ಹೇಳ್ತಾರೆ ಅಂದರೆ, ಎಲ್ಲರೂ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಅದಕ್ಕಾಗಿ ನಾನು ನಿಮ್ಗೆ ಇದು ಮಾಡ್ತೀನಿ ಅಂತ ಆ ಒಂದು ಮೂಲಕ ಒಂದು ಅಡ್ವೈಸ್ ಮಾಡ್ತಾರೆ, ಆ ಮೂಲಕ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಸೊ ಅಂತ ಹೇಳಿ ಇವತ್ತಿನ ಪ್ರೈಸ್ ಮೇಲೆ ನಿಮ್ಗೆ ಅಡ್ವೈಸ್ ಮಾಡುವಂಥ ರೀತಿಗಳು, ಚಾರ್ಜ್ ಮಾಡಿ ರೀತಿಯಿಂದ ಮಾಡೋಗಳು ಇದೆ. ಇದನ್ನ ಸ್ಟಾಪ್ ಮಾಡೋಕೆ ಹೇಳಿದ್ರು ಸೆಬಿ ಕರೆಂಟ್ ಡೇಟಾ ಮೇಲೆ ಮಾಡಲೇಬೇಡಿ ಅಂತ ಹೇಳಿದ್ದಾರೆ ಸೆಕ್ಯೂರಿಟೀಸ್ ಮೇಲೆ. ಸೊ ಸೆಕ್ಯೂರಿಟೀಸ್ ಮೇಲೆ ಕರೆಂಟ್ ಡೇಟಾ ಮೇಲೆ ಮಾಡಿ ಬಂದರೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಬೆಲೆ ಇವತ್ತಿನ ₹1250 ಇದೆ ಅಂತ ತಿಳ್ಕೊಳ್ಳಿ. ಇವತ್ತಿನ ರಿಲಯನ್ಸ್ ಬಗ್ಗೆ ನೀವು ಮಾತಾಡಂಗಿಲ್ಲ ಇವತ್ತು ಆಯ್ತಾ. ಅದು ಸೆಬಿ ಅವ್ರು ಹೇಳ್ತಾರೆ. ನೀವು 3 months ಹಳೆ ಡೇಟಾ ತಗೊಂಡು ಅದ್ರ ಮೇಲೆ ಟೀಚಿಂಗ್ ಮಾಡಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಸೊ ನಾವು ಇನ್ಮೇಲಿಂದ ಸ್ಟಾಕ್ನ ವಿಶ್ಲೇಷಣೆ ಮಾಡಬೇಕಂದ್ರೆ ನಾನು ಅದರ ಫಂಡಮೆಂಟಲ್ಸ್, ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಫಂಡಮೆಂಟಲ್ಸ್ ಮಾಡಬೇಕು, 3 ತಿಂಗಳು ಹಳೆ ಡೇಟಾ ಮಾಡ್ಬೋದು. ನಾನು ಬೇಕಿದ್ರೆ 3 ತಿಂಗಳು ಹಳೆ ಚಾರ್ಟ್ ನೋಡ್ಕೊಂಡು ಮಾಡ್ಬೋದು ಬೇಕಿದ್ರೆ. ಅದನ್ನ ನಾನು ನಿಮ್ಗೆ ಹೆಂಗೆ ಹೇಳ್ಕೊಡ್ತೀನಿ, ಯಾವ ಥರ ಮಾಡ್ತೀನಿ ಅದು ನಾನು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ತೀನಿ. ಆ ಬದಲಾವಣೆಗಳೇನಾದ್ರೂ ಸೆಬಿ ವಿರುದ್ಧ ಅನ್ಸಿದ್ರೆ ನನಗೆ ಆ ಒಂದು ಸ್ಟಾಕ್ನ ವಿಶ್ಲೇಷಣೆ ನಾನು ಮಾಡೋದು ನಿಲ್ಲಿಸೇ ಬಿಡ್ಬೋದು ನಾನು ಅಲ್ವಾ. ಸೊ ನನಗೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನನಗೆ ನನ್ನಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದು. ನಾನು ಕಲಿಯಕ್ಕೆ ಬರೋರು ಮಾತ್ರ ನೋಡಿ. ಎಲ್ಲುವೆ ನಾನು ಬನ್ನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಾನೂ ಹೇಳಲ್ಲ ನಾನು ಎಲ್ಲುವೆ ಅಲ್ವಾ. ನಾನು ಎಲ್ಲೂ ಬಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಲೈಕ್ ಮಾಡಿ ಅಂತ ನಾನು ಬರೀ ಕಮೆಂಟ್ಸ್ ಮಾಡಿ, ನಿಮ್ಮ ಕಮೆಂಟ್ ಕ್ವಶನ್ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತಾನೂ ಹೇಳಲ್ಲ ನಾನು ಅಲ್ವಾ. ಸೊ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ ನೋಡ್ಬೋದು ಅಂತಾನೆ ಹೇಳೋದು. ಇವತ್ತು ಅದೇ ಹೇಳ್ತಾ ಇರ್ತೀನಿ ನಾನು. ಸೊ ಈಗ ವೆರಿ ಕ್ಲಿಯರ್ ಆಗಿ ನಾನು ಆ ಸೆಬಿ ಅವರು ಸೆಕ್ಯೂರಿಟೀಸ್ ಬಗ್ಗೆ ಈ ಥರ ಹೇಳ್ತಿದ್ದಾರೆ. ಸೊ 3 months ಓಲ್ಡ್ ಡೇಟಾ ಅಂತ ಹೇಳ್ತಿದ್ದಾರೆ. ಸೊ ನಾನು 3 months ಓಲ್ಡ್ ಡೇಟಾ ಮೇಲೆ ನಾನು ನಿಮಗೆ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಒಂದು ವಿಷಯ ಇರ್ಬೋದು, ಫಂಡಮೆಂಟಲ್ ಇರ್ಬೋದು, ಕ್ವಾಲಿಟಿ ವಿಶ್ಲೇಷಣೆ, ಕ್ವಾಂಟಿಟಿ ವಿಶ್ಲೇಷಣೆ ಇರ್ಬೋದು, ಚಾರ್ಟ್ ಇರ್ಬೋದು, ನಾನು 3 months ಓಲ್ಡ್ ಡೇಟಾ ಮೇಲೆ ಮಾಡ್ತೀನಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆ ವೆರಿ ಕ್ಲಿಯರ್ ಆಗಿ ಅವರು ಇಂಡೆಕ್ಸ್ ಬಗ್ಗೆ ಅವರ ಸರ್ಕ್ಯುಲೇಷನ್ ಹೇಳಿಲ್ಲ.
ಹಾಗೆ ನಾನು ಕರೆಂಟ್ ಡೇಟಾ ಮೇಲೆ ಪ್ರೀ ಮಾರ್ಕೆಟ್ ಪೋಸ್ಟ್ ಮಾರ್ಕೆಟ್ ವಿಶ್ಲೇಷಣೆ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೆಕ್ಯೂರಿಟೀಸ್ ಅಂದ್ರೆ ಅವರು ಇಂಡಸ್ಟ್ರೀಸ್ ಇನ್ಕ್ಲೂಡ್ ಮಾಡಿದಾರೆ ಅಂತ ಕ್ಲಾರಿಟಿ ಕೊಟ್ಟಿಲ್ಲ ಅವರು. ಹಾಗಾಗಿ ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿನ ನಾನು ಕರೆಂಟ್ ಡೇಟಾ ಮೇಲೆ ಮಾಡಬಹುದು ಅಂತ ಅನ್ಕೊಂಡು ನನ್ನ ಒಂದು ಇದು ನಾನು ರಿಸರ್ಚ್ ಮಾಡಿದೆ ಒಂದಷ್ಟೆಲ್ಲ. ನಾನು ಸೆಕ್ಯುಲರ್ ಓದ್ದೆ, ಎಷ್ಟೊಂದು ಇದರಲ್ಲಿ ಬ್ಲಾಗ್ಗಳು ಓದ್ದೆ, ಎಲ್ಲ ಮಾಡಿದ ಪ್ರಕಾರ ಸೆಕ್ಯೂರಿಟೀಸ್ ಬಗ್ಗೆ ಮಾತಾಡಿದ್ದಾರೆ, ಇಂಡೈಸಸ್ ಬಗ್ಗೆ ಮಾತಾಡಿಲ್ಲ ಅವರು, ಸೆಬಿ ಅವರು. ಸೊ ಹಾಗಾಗಿ ಇಂಡೈಸಸ್ನ ಕರೆಂಟ್ ಡೇಟಾ ಮೇಲೆ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಸೊ ಅದ್ರ ಪ್ರಕಾರ ಕಂಟಿನ್ಯೂ ಮಾಡ್ಕೋತೀನಿ. ಅಕಸ್ಮಾತ್ ಕ್ಲಾರಿಟಿ ಬಂದು ಇಂಡೈಸಸ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ರೆ ನಾನು ಅದನ್ನು ಮಾಡೋಗಿಲ್ಲ ನಾನು, ಓಕೆನಾ. ಸೊ ದಯವಿಟ್ಟು ಕ್ಷಮಿಸಿ. ಫಾರ್ ಲಾರ್ಜರ್ ಗುಡ್ ನೋಡಿ, ಜೆನ್ಯೂನ್ ಆಗಿ ಹೇಳ್ಕೊಡ್ಬೇಕು ಅಂತ ಆಸೆ ಬಂದವರು ಅಂದರೆ ಅದು ಅಗೈನ್ ನೋಡಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲೂ ನಾನು ಕೋರ್ಸ್ ತಗೊಳ್ಳಿ ಅಂತಾನು ಹೇಳಲ್ಲ. ನಾನು ಯೂಟ್ಯೂಬಲ್ಲಿ ನನ್ನ ಹಳೆ ಯೂಟ್ಯೂಬಲ್ಲಿ ನೋಡ್ಕೊಂಬನ್ನಿ, ಎಲ್ಲೂ ನಾನು ನನ್ನ ಕೋರ್ಸ್ ತಗೊಳ್ಳಿ ಅಂತಾನು ಹೇಳಲ್ಲ ಅಲ್ವಾ. ಅದನ್ನು ಹೇಳಿಲ್ಲ ನಾನು ಕೋರ್ಸ್ ತಗೊಳ್ಳಿ ಅಂತ. ನಾನು ವೆರಿ ಕ್ಲಿಯರ್ ಆಗಿ ಕೋರ್ಸಲ್ಲಿ ಥಿಯರಿ ಭಾಗ ಕಲಿತೀವಿ ನಾವು, ಪ್ರಾಕ್ಟಿಕಲ್ನ ಯೂಟ್ಯೂಬಲ್ಲಿ ಹೇಳ್ಕೊಡ್ತೀನಿ. ವಿತೌಟ್ ನೀವು ಕೋರ್ಸ್ ತೊಗೊಳ್ಳದೇ ಇರಿ. ಎಷ್ಟೊಂದು ಜನ, ಮ್ಯಾಕ್ಸಿಮಮ್ ಜನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕೋರ್ಸ್ ತೊಗೊಳ್ಳದೇ ಇರೋರಿಗೆ ಎಷ್ಟೊಂದು ಜನ ಇದ್ದೀರಾ ನೀವು ಅಲ್ವಾ. ಸೊ ನೀವುಗಳು ವಿತೌಟ್ ಕೋರ್ಸ್ ಬೈಂಗ್ ನನಗೆ ತುಂಬ ಕ್ಲೋಸ್ ಇರೋರು ನೀವೆಲ್ಲರೂ. ಎಷ್ಟೊಂದು ಜನ ನಿಮ್ಮ ಹೆಸರುಗಳು ಹೇಳ್ತಾ ತುಂಬ ದೊಡ್ಡ ಲಿಸ್ಟ್ ಇದೆ. ನೀವು ಎಷ್ಟೊಂದು ಜನ ನನ್ನ ಕೋರ್ಸೇ ತೊಗೊಂಡಿಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದೀರಾ ಇವತ್ತಿಗೆ ಅಲ್ವಾ. ಸೊ ನೀವು ಕ್ಲೋಸ್ ಫ್ರೆಂಡ್ ಆಗಿದ್ದೀರಾ, ನೀವು ಕೋರ್ಸ್ ತೊಗೊಳ್ದೇನೆ ನನ್ನ ಯೂಟ್ಯೂಬ್ ನೋಡೇ ಕಲ್ತ್ಕೊಂಡಿದ್ದೀರಾ ನೀವು. ಸೊ ಇಟ್ಸ್ ಓಕೆ ಪ್ರಾಬ್ಲಮ್. ನಾನು ಗ್ಯಾನ್ ಸೀರೀಸ್ ನೋಡ್ಕೊಂಬನ್ನಿ, ಗ್ಯಾನ್ ಸೀರೀಸ್ ಎಷ್ಟೋ ವಿಷಯಗಳನ್ನ ಹೇಳ್ಕೊಟ್ಟಿದ್ದೀನಿ ಫ್ರೀ ಆಗಿ. ಸೊ ಅದು ಕೂಡ ವಿತೌಟ್ ಮಾನಿಟೈಸೇಷನ್ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನ್ನ ಇಂಟೆನ್ಷನ್ನೇ ವಿತೌಟ್ ದಿಸ್ ಥಿಂಗ್ ನಿಮಗೆ ಹೇಳ್ಕೊಡೋದೇ ಇಂಟೆನ್ಷನ್. ಬಟ್ ಸೇಬಿ ಅವ್ರು ಮಾಡಿರೋದ್ರಲ್ಲಿ ನನ್ನ ಅಪೋಸಿಷನ್ ಇಲ್ಲ. ಸೇಬಿ ಅವ್ರು ಯಾಕೆ ಹೇಳ್ತೀರಾ ಅಂದರೆ ಎಷ್ಟೊಂದು ಜನ ಇದನ್ನು ಮಿಸ್ಯೂಟಿಲೈಸ್ ಮಾಡ್ಕೊಳ್ಳೋಂಥ ಜನಗಳು ಇದ್ದಾರೆ. ಸೊ ಹಾಗಾಗಿ ನೀವುಗಳು ಅದನ್ನು ತಪ್ಪಾಗಬಾರ್ದು ಅನ್ನೋಕ್ಕೋಸ್ಕರ ಸೇಬಿ ಅವ್ರು ಮಾಡಿದ್ದಾರೆ. ಸೊ ನಾವು ಲೆಟ್ ಅಸ್ ಫಾಲೋ ದ ರೂಲ್ಸ್ ಅಂತ ಇರೋಣ. ಸೊ 3 months ಓಲ್ಡ್ ಡೇಟಾ ಮೇಲೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ನನಗೆ ಅದು ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. 3 months ಓಲ್ಡ್ ಡೇಟಾ ಮೇಲೆ ಹೆಂಗೆ ಹೇಳ್ಕೊಡ್ಲಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ IDFC ಬ್ಯಾಂಕ್ ಯಾವುದೋ ಒಂದು ಒಳ್ಳೆ ರ್ಯಾಲಿ ಆಯಿತು, ಈಗ 0.76 ಬಂದು ನಿಂತ್ಕೊಂಡಿದೆ ಈ ಪಾಯಿಂಟಲ್ಲಿ ಅಂತ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಇವತ್ತಿನ ಕರೆಂಟ್ ಪ್ರೈಸಲ್ಲಿ ಇಲ್ಲಿಂದ ನಮ್ಗೆ ಒಳ್ಳೆ ರುಪಿ ಕಾಸ್ಟ್ ಆವರೇಜಿಂಗ್ ಆಪರ್ಚುನಿಟಿ, ಅದು ಇಲ್ಲಿಂದ ಒಂದು ಒಳ್ಳೆ ಟ್ರೆಂಡ್ ಆಗಬಹುದು. ನೀವು ಟ್ರೇಡಿಂಗ್ ಮಾಡಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ಹಾಕೋಬಹುದು. ಇದರಲ್ಲಿ ನೋಡಿ ಇಟ್ಸ್ ವೆರಿ ಕ್ಲಿಯರ್. ನಾನು ನಮಗೆ ಆಕ್ಚುಲಿ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ, ಬಟ್ ಅದು ರೆಕಮೆಂಡೇಶನ್ ಥರ ಸೌಂಡ್ ಮಾಡ್ಬೋದು ಇದು ಅಲ್ವಾ. ಸೊ ಇದು ನಾನು ಹೆಂಗೆ ಹೇಳಲಿ ವಿತೌಟ್ 3 months ಡೇಟಾ ಇಲ್ಲದೆ ಹೆಂಗೆ 3 months ಹಾಲಿಡೇ ಡೇಟಾನ ಹೆಂಗೆ ಹೇಳ್ಕೊಳ್ಳಿ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಐ ಫಿಗರ್ ಇಟ್ ಔಟ್. ಅಂದರೆ ನೋಡೋಣ ಹೆಂಗಾಗುತ್ತೆ ಅಂತ ನೋಡೋಣ, ಹೇಳ್ಕೊಡಕ್ಕೆ ಆಗುತ್ತಾ ಇಲ್ಲ ಅಂತ ನೋಡೋಣ. ಆಯಿತಾ, ಆಗಲಿಲ್ಲ ಅಂದರೆ ನಾನು ಸ್ಟಾಪ್ ಮಾಡಬೇಕಾಗತ್ತಾ ಆ ಒಂದು ಸ್ಟಾಕ್ ವಿಶ್ಲೇಷಣೆನ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿಂದ ಬರ್ತೀನಿ. ಬೇರೆ ಫೈನಾನ್ಷಿಯಲ್ ಡೇಟಾ, ಬೇರೆ ಇಂಟೆಲಿಜೆನ್ಸ್ ಡೇಟಾ, ಬೇರೆ ವಿಷಯಗಳನ್ನ ನಿಮ್ಮ ಮುಂದೆ ಖಂಡಿತ ತಂದು ಕೊಡ್ತಾನೆ ಇರ್ತೀನಿ ನಾನು. ಥ್ಯಾಂಕ್ ಯು ಅಗೈನ್. ನನ್ನ ಈ ವಿಡಿಯೋಲಿ ಥ್ಯಾಂಕ್ ಯು ಫಾರ್ ಯುವರ್ ಲವ್. ನಿಮ್ಮ ಪ್ರೀತಿ ನನಗೆ ಅಗೈನ್ ವೆರಿ ಕ್ಲಿಯರ್ ಆಗಿ ಆಯ್ತಾ. ನನಗೆ ಸ್ಟಾರ್ಟಿಂಗ್ ಇವತ್ತುವರೆಗೂ 3 ವರ್ಷದಿಂದಾನೆ ನಾನು ಸಸ್ಟೈನ್ ಆಗಿರೋದು ಬರೀ ನಿಮ್ಮ ಒಂದು ಪ್ರೀತಿಯಿಂದಾನೆ, ನಿಮ್ಮ ವರ್ಡ್ ಆಫ್ ಮೌತಿಂದಾನೆ. ವಿತೌಟ್ ಹೇಳ್ತೀವಲ್ಲ, ಗೂಗಲ್, ಯೂಟ್ಯೂಬ್ ಕೂಡ ನಮ್ಮ ಚಾನಲ್ನ ರೆಕಮೆಂಡೇಶನ್ ಮಾಡಲ್ಲ ಅಂತ. ಯಾಕೆ ಮಾಡಲ್ಲ ತಿಳ್ಕೊಳ್ಳಿ. ಯೂಟ್ಯೂಬ್ ಕೂಡ ಬೇರೆಯವ್ರು ರೆಕಮೆಂಡೇಶನ್ ಮಾಡೋದು ಹೇಳಿದ್ದೆ ಮುಂಚೆನೆ. ಯೂಟ್ಯೂಬಲ್ಲಿ ನಾವು ಮಾನಿಟೈಸೇಷನ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ಗೆ ನಮ್ಮಿಂದ ರೆವೆನ್ಯೂ ಇಲ್ಲ ಅಲ್ವಾ. ಬೇರೆಯವ್ರು ಮಾನಿಟೈಸೇಷನ್ ಮಾಡಿದವ್ರಿಗೆ ಅರ್ಧ ದುಡ್ಡನ್ನ ಕ್ರಿಯೇಟರ್ ಕೊಡ್ತಾರೆ, ಅರ್ಧ ದುಡ್ಡು ಯೂಟ್ಯೂಬರ್ ಇಟ್ಕೊತಾರೆ. ಸೊ ಅದಕ್ಕೆ ಅವ್ರ ಚಾನಲ್ಗಳನ್ನ ಜಾಸ್ತಿ ಮುಂದೆ ಹಾಕ್ತಾರೆ, ಬೇರೆಯವ್ರಿಗೆಲ್ಲ ರೆಕಮೆಂಡೇಶನ್ ಕೊಡ್ತಾರೆ. ನಮ್ಮ ಚಾನಲ್ನ ಯೂಟ್ಯೂಬ್ ಕೂಡ ಮುಂದೆ ಹಾಕಲ್ಲ ಅಲ್ಲ, ನಮ್ಮ ಯೂಟ್ಯೂಬ್ ಹಿಂದೆ ಇಟ್ಟಿರುತ್ತೆ. ಸ್ಟಿಲ್ ಇಟ್ಸ್ ಓಕೆ ಫಾರ್ ಮೀ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ಬೇರೆಯವ್ರು ಕಂಪೇರ್ ಮಾಡಿದಾಗ ನಮ್ಮದು ಕಂಟೆಂಟು ಚೆನ್ನಾಗಿಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ ನನಗೆ. ಆದರೆ ಸ್ಲೋ ಗ್ರೋತ್ ಇದೆ ನಮ್ಮದು. ವೆರಿ ಆರ್ಗ್ಯಾನಿಕ್, ವೆರಿ ವರ್ಡ್ ಆಫ್ ಮೌತ್, ಬರೀ ಒಬ್ರಿಗೊಬ್ರಿಗೆ ಹೇಳಿ ಬಂದಿರೋಂಥದ್ದು ಅಲ್ವಾ. ಸೊ ಹಾಗಾಗಿ ಐ ಆಮ್ ನಾಟ್ ಬಾದರ್ಡ್. ನಮ್ಮ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಅದೇ ಥರ ನಾವು ಸ್ಟಿಕ್ ಟು ದ ಲೈನ್. ಸೇಬಿ ಈ ಒಂದು ಆರ್ಡರ್ ಪಾಸ್ ಮಾಡೋಕ್ಕೆ ಮುಂಚಿಂದನೂ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ನನಗೆ ಯಾವ ಥರ ತೊಂದರೆ ಇಲ್ಲ. ಸೊ ಹೋಗೋ ಇದರಲ್ಲಿ ಸ್ಟಾಕ್ನ ನಾನು ಹೆಂಗೆ ಮಾಡೋಕ್ಕಾಗುತ್ತೆ ನೋಡ್ತೀನಿ. ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂತ ಅದನ್ನು ಸ್ಟಾಪ್ ಮಾಡ್ಕೋತೀನಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸದ್ಯಕ್ಕೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅವರ ಒಂದು ಸರ್ಕ್ಯುಲರ್ ನೋಡಿದಾಗ ಅದ್ರ ಕ್ಲಾರಿಟಿ ಅಕಸ್ಮಾತ್ ನಾನು ಸೇಬಿ ಅವ್ರ ಮುಂದೆ ಬರೋ ದಿನಗಳಲ್ಲಿ ಕೊಟ್ಟರೆ ಅದನ್ನು ಕೂಡ ನಾನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಒಂದು ಟೀಚಿಂಗ್ ಮೆಥಡಾಲಜೀಸ್ನ. ಓಕೆ, ಇದಿಷ್ಟು ನನ್ನ ಒಂದು ವಿಷಯ. ನಿಮಗೆ ಅಕಸ್ಮಾತ್ ನಿಮ್ಗೆ ಇನ್ನೇನಾದರೂ ಕ್ಲಾರಿಟಿ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ ಕ್ಲಾರಿಟಿ ನಾನು ಬರೋ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಬೆಳಗ್ಗೆ ಇವತ್ತು ಪ್ರೀ ಮಾರ್ಕೆಟ್ ಮಾಡಿಲ್ಲ, ಯಾಕಂದರೆ ಈ ಒಂದು ನೋಡ್ಬೇಕಿತ್ತು ನಾನು ಸೇಬಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಬೇಕಿತ್ತು. ಅದಕ್ಕೋಸ್ಕರ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೆ. ಸೊ ನಾಳೆಯಿಂದ ನಾನು ಒಂದು ವಿಶ್ಲೇಷಣೆ ಕಂಟಿನ್ಯೂ ಮಾಡ್ತೀನಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಈ ಒಂದು ಸೆಕ್ಟರಲ್ಲಿ ಇಂಡಿವಿಜುವಲ್ ಸ್ಟಾಕ್ನ 3 months ಓಲ್ಡ್ ಡೇಟಾ ಮೇಲೆ ನಾನು ಮಾಡ್ತಾ ಇರ್ತೀನಿ. ಸೊ ಬೇರೆ ಥರ ರೆಕಮೆಂಡೇಶನ್ ಇದ್ದರೆ ನೀವು ನನಗೆ ಅಕಸ್ಮಾತ್ ಹೇಳೋರಿದ್ದರೆ ಈ ಥರ ಮಾಡಿ, ಆ ಥರ ಮಾಡಿ, ಈ ಥರ ಸ್ಟಾಪ್ ಮಾಡಿ, ಆ ಥರ ಏನಾದ್ರು ಇದ್ರೆ ದಯವಿಟ್ಟು ನಂಗೆ ಹೇಳಿ. ಅದನ್ನ ನೋಡಿಕೊಂಡು ಅದನ್ನ ಅಡಾಪ್ಟ್ ಮಾಡೋಕ್ಕಾಗಂತ ಟ್ರೈ ಮಾಡ್ತಾ ಇರ್ತೀನಿ. ಓಕೆನಾ. ಸೊ ಇಷ್ಟು ನೋಡಿ ನಂಗೆ ಏನು ಬೇಜಾರಂದರೆ ಇದಿಷ್ಟು ಒಂದು ಪಾಯಿಂಟ್ ಮುಗೀತು ಆಯಿತಾ. ಎರಡನೇ ಪಾಯಿಂಟ್ ಅಂದರೆ ನಮ್ಮ ದೇಶದ ಪ್ರಾಬ್ಲಮ್ಮೇ ಇದು ಅಂತ ಅನ್ಸುತ್ತೆ. ಯಾಕಂದರೆ ಎಷ್ಟೊಂದು ವಿಷಯ ನೋಡಿ, ನಮ್ಮ ದೇಶದಲ್ಲಿ ರೆಗ್ಯುಲೇಷನ್ಸ್ ತುಂಬ ಜಾಸ್ತಿ. ರೆಗ್ಯುಲೇಷನ್ ಅಂದ್ರೆ ಏನು? ರೆಡ್ ಟೇಪಿಸಮ್ ಅಂತ ಹೇಳ್ತಾರೆ. ರೆಡ್ ಟೇಪಿಸಮ್ ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಮುಂದುವರಿಬೇಕು ಅಂದರೆ ತುಂಬ ಅಡಚಣೆಗಳು ನಮ್ಮ ದೇಶ. ನಾನು ಮುಂದುವರಿಬೇಕು ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ಹೇಳಿದೆ ನಿಮಗೆ, ಆ ಬ್ಯಾಂಕು ಒಳ್ಳೆ ಹಂತದಲ್ಲಿದೆ, ಅದು ಒಳ್ಳೆ ಹಂತದಲ್ಲಿ ನಮಗೆ ಇನ್ವೆಸ್ಟ್ ಮಾಡಿದ್ರೆ, ನೀವು ಟ್ರೇಡಿಂಗ್ ಬೇಡ, ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂಗೆ ಒಳ್ಳೆ ಒಂದು ರಿಟರ್ನ್ ಕೊಡೋದು ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ, ಈಗ ಜೆನ್ಯೂನ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಆಸೆ ಇರೋರು ಕೂಡ ನಿಮ್ಗೆ ಹೇಳೋಕ್ಕಾಗಲ್ಲ. ಆಪರ್ಚುನಿಟಿ ನಿಮ್ಗೆ ಸಿಗದೇ ಇರ್ಬೋದು ಆ ಥರ ಒಂದು ಆಪರ್ಚುನಿಟಿ
ಅಲ್ವಾ? ಸೊ ರಿಸರ್ಚ್ ಅನಾಲಿಸ್ಟ್ಗಳು ಇಡೀ ಇಂಡಿಯಾದಲ್ಲಿ 140 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೇಶದಲ್ಲಿ ಬರೀ 1024 ರಿಸರ್ಚ್ ಅನಾಲಿಸ್ಟ್ ಆರ್ಯಗಳಿರೋದು ಅಷ್ಟೇ. ಆಯ್ತು, ಯಾಕೆ ಅಷ್ಟೇ ಇದೆ? ಮೋನೋಪಲಿ ಒಂದು ಕತೆ ಆಗೋಯ್ತೀಗ ಅಲ್ವಾ? ಬರೀ 1040 ಜನ ರಿಸರ್ಚ್ ಅನಾಲಿಸ್ಟ್. ಅವ್ರ ಹತ್ರ ನಿಮಗೆ ಏನು ಚೀಪಾಗಿ ನಿಮ್ಗೆ ಸರ್ವಿಸ್ ಸಿಗುತ್ತಾ? ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ನಿಮಗೆ ರಿಸರ್ಚ್ ಅನಾಲಿಸ್ಟ್ ರೆಕಮೆಂಡೇಶನ್ ಕೊಡೋಕ್ಕೆ. ಲಕ್ಷಾಂತರ ರೂಪಾಯಿ ಫ್ರೀ ಸರ್ವಿಸ್, ಅದು ಫ್ರೀ ಸರ್ವಿಸ್ ಖಂಡಿತ ಅಲ್ಲ, ಲಕ್ಷಾಂತರ ರೂಪಾಯಿ ಕೊಡಬೇಕು. ಇಲ್ಲಾಂದ್ರೆ ಏನು ಮಾಡಬೇಕು? ಒಂದು ಬ್ರೋಕರೇಜ್ ಫರ್ಮ್ಗೆ ನೀವು ಜಾಯ್ನ್ ಆಗಬೇಕು. ಬ್ರೋಕರೇಜ್ ಫರ್ಮ್ ಅಂದ್ರೆ ಫುಲ್ ಫ್ಲೆಡ್ಜ್ ಬ್ರೋಕರೇಜ್ ಫರ್ಮ್. ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಸಬ್ ಬ್ರೋಕರ್ಶಿಪ್ ಓಪನ್ ಮಾಡಲಾ ಅಂತ. ಸಬ್ ಬ್ರೋಕರ್ಶಿಪ್ ಓಪನ್ ಮಾಡಿದ್ರೆ ಈಗ ನನಗೆ ಅದರಿಂದ ಸಬ್ ಬ್ರೋಕರ್ಶಿಪ್ ನಾನು ಜನಗಳು ರೆಕಮೆಂಡೇಶನ್ಸ್ ತೊಗೋಬೋದು, ಲೀಗಲಿ ತೊಗೋಬೋದು ರೆಕಮೆಂಡೇಶನ್ಸ್ ಸಬ್ ಬ್ರೋಕರ್ಶಿಪ್ ಮಾಡಿದ್ರೆ. ಸೊ ಆ ಒಂದು ಅವ್ರಿಗೆ ಮಾತ್ರ ಪ್ರಾಮಿನೆನ್ಸ್ ಕೊಡುವಂಥದ್ದು, ಅವ್ರಿಗೆ ಮಾತ್ರ ಇದು ಬ್ರೋಕರೇಜ್ ಜಾಸ್ತಿ ಕೊಡಬೇಕಾಗತ್ತಾಗ ನೀವುಗಳು ಅಲ್ವಾ, ಒಂದು ಇದು ಮಾಡೋಕ್ಕೋಸ್ಕರ. ಸೊ ಇದು ಒಂಥರ ನೋಡಿದ್ರೆ ಒಂದು ರೆಡ್ ಟೆಪಿಸಮ್ ಮೂವ್ಮೆಂಟ್ಗೆ ರೆಡ್ ಟೆಪಿಸಮ್ ಅನ್ಸುತ್ತೆ. ನೋಡಿ, ಒಬ್ಬ ಅಡಲ್ಟ್ 18 ಇಯರ್ಸ್ ಆದವರು ದೇಶದ ಪ್ರಧಾನಮಂತ್ರಿನೇ ನಾವು ಆಯ್ಕೆ ಮಾಡುವಂಥ ಒಂದು ಪವರ್ ನಮಗೆ ಕೊಟ್ಟಿದ್ದಾರೆ. ಆಯ್ತಾ, ನಾವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಒಂದು ಪವರ್ ಕೂಡ ನಮಗೆ ಇರಬೇಕು. ನಾವೆಲ್ಲ ಬುದ್ಧಿವಂತರೆ. ಒಬ್ಬ ಟ್ರೇಡಿಂಗ್ ಮಾಡ್ತೀನಿ, ಒಬ್ಬ ಇದು ಮಾಡ್ತೀನಿ ಅಂತ ಹೋಗೋನು ಅವ್ನು ಬುದ್ಧಿವಂತನೇ ಆಗಿರ್ತಾನೆ. ನೀವು ಅಷ್ಟೇ ಬೇಕು ಅಂತ ಇರೋರು ಪ್ರಾಬ್ಲಿ ಟೀಚಿಂಗ್ ಮಾಡೋರಿಗೆ, ಯಾರು ಕೋಚಿಂಗ್ ಮಾಡಬೇಕು ಅಂತ ಇರೋರಿಗೆ ಒಂದು ಎಕ್ಸಾಮ್ ಇಟ್ಟು ಅದನ್ನು ಪಾಸ್ ಆದರೆ ಮಾತ್ರ ನೀನು ಕೋಚಿಂಗ್ ಮಾಡೋಕ್ಕೆ ಎಲಿಜಿಬಲ್ ಅಂತ ಒಂದು ರೂಲ್ಸ್ ಮಾಡಿಬೇಕಾದ್ರೆ, ಒಂದು ಎಕ್ಸಾಮ್ ಮಾಡಿಬೇಕಾದ್ರೆ, ಎಕ್ಸಾಮಲ್ಲಿ ಪಾಸ್ ಆದ್ರೆ ಮಾತ್ರ ಟೀಚಿಂಗ್ ಮಾಡಲಿ, ಫೇಲ್ ಆದ್ರೆ ಮಾಡೋದು ಬೇಡ. ಸಿಂಪಲ್ ಆಗಿ ನೀವು ಸೊಲ್ಯೂಷನ್ ತಗೋಬೋದಲ್ವಾ? ಸೊ ಯಾಕೆ ಈ ಥರ ಒಂದು ಇದನ್ನು ಮಾಡ್ತಿದ್ದಾರೆ? ಒಂದು ದೇಶದ ಪ್ರಧಾನಮಂತ್ರಿ ಚೂಸ್ ಮಾಡೋಂಥ ಒಂದು ಪವರ್ ಇರೋನಿಗೆ ತಾನು ಯೂಟ್ಯೂಬರ್ಸ್ನ ನೋಡಿ ಅಥವಾ ಇನ್ಫ್ಲುಯೆನ್ಸರ್ನ ನೋಡಿ ತನ್ನ ಒಂದು ಡಿಸಿಷನ್ ತೊಗೊಳಕ್ಕಾಗಲ್ವಾ ಅವನಿಗೆ? ಆಯಿತಾ, ಈಗ ಅಕಸ್ಮಾತ್ ಏನಾದರೂ ನೀವು ಕಡಿವಾಣನ ಹಾಕ್ಬಿಟ್ರೆ ಅವ್ನು ಮಾಡಲ್ವ? ಡಬ್ಬಾ ಟ್ರೇಡಿಂಗ್ನ ಎಲ್ಲಿ ಕಂಟ್ರೋಲ್ ಮಾಡ್ತಾರೆ? ಕ್ರಿಪ್ಟೋನ ಎಲ್ಲಿ ಕಂಟ್ರೋಲ್ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ ಅಲ್ವಾ? ಎಲ್ಲೆಲ್ಲಿ ನಮ್ಮ ಒಂದು ಇದರಲ್ಲಿ ನಮ್ಮ ಒಂದು ಚೀಟಿ ವ್ಯವಸ್ಥೆ ಇದೆ, ಅದನ್ನ ಸ್ಟಾಪ್ ಮಾಡ್ತಾ ಇದೀವಿ. ದರ್ ಆರ್ ಸೋ ಮೆನಿ ಥಿಂಗ್ಸ್. ಈಗ ಸೇಬಿ ಅವರು ಕೂಡ ನೋಡಿ, ಯೂಟ್ಯೂಬ್ಗೆಲ್ಲ ರೆಕಮೆಂಡೇಶನ್ ಕೊಟ್ಟಿದ್ದಾರಂತೆ, ನೀವು ಕೆಲವು ಇನ್ಫ್ಲುಯೆನ್ಸ್ನ ನೀವು ಬ್ಲಾಕ್ ಮಾಡಬೇಕು ಅಂತ. ಅವರ ಒಂದು ಇದರಲ್ಲಿ ಬರೋದೇ ಇಲ್ಲ, ಅವರ ಒಂದು ಕಟ್ಟುಪಾಡಲ್ಲಿ ಬರೋದೇ ಇಲ್ಲ. ಅದು ಆಕ್ಚುಲಿ ಅದು ಬಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಅವ್ರಿಗೆ ಬರುತ್ತೆ. ಇದೊಂದು ಪಾರ್ಲಿಮೆಂಟಲ್ಲಿ ಡಿಸೈಡ್ ಮಾಡಿ ಕಾನೂನು ಪಾಸ್ ಮಾಡುವಂತಹ ಒಂದು ವಿಷಯ. ಬಟ್ ಸೇಬಿ ಅವರು ಇದನ್ನು ಪಾಸ್ ಮಾಡಿದ್ದಾರೆ. ಸೊ ದೇರ್ ಸೋ ಮೆನಿ ರೆಗ್ಯುಲೇಷನ್ಸ್. ಒಬ್ಬ ಮನುಷ್ಯ ಇಲ್ಲಿ ಗ್ರೋತ್ ಆಗಬೇಕು, ಜೆನ್ಯೂನ್ ಗ್ರೋ ಆಗಬೇಕಂದ್ರೆ ತುಂಬ ರೆಗ್ಯುಲೇಷನ್ಸ್ ಇದೆ. ಅದು ಒಂದು ಪಾಯಿಂಟ್ ಆಫ್ ವ್ಯೂ. ಎರಡನೇ ಪಾಯಿಂಟ್ ಆಫ್ ವ್ಯೂ, ನಿಜವಾಗ್ಲೂ ಅಮಾಯಕರು ಮೋಸ ಹೋಗಿದ್ದಾರೆ ಅಲ್ವಾ? ಮೋಸ ಮಾಡೋರಿಗೆ ನಿಜವಾಗ್ಲೂ ಅಮಾಯಕರು ಮೋಸ ಹೋಗಿ ದುಡ್ಡು ಕಳ್ಕೊಂಡಿದ್ದಾರೆ. ಅದನ್ನ ಹೆಂಗೆ ಸ್ಟಾಪ್ ಮಾಡ್ಬೋದು? ಅದಕ್ಕೆ ಮಾತ್ರ ನೀವು ಮಾಡಿ ಲಾರ್ಜರ್ ಪೀಪಲ್ನ ನೀವು ಬೆನಿಫಿಟೇ ಮಾಡೋ, ಕರೆಕ್ಟಾಗಿ ಒಳ್ಳೆ ಪಾತ್ರ ಹೋಗೋರಿಗೆ ಗ್ರೋ ಆಗಿ ಬಿಡಬೇಕು ಅವ್ರನ್ನ ಅಲ್ವಾ? ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಗ್ರೋ ಆಗಿ ಬಿಡಬೇಕು. ಎಲ್ಲೆಲ್ಲಿ ಮೋಸ ಆಗುತ್ತೆ ಅಂಥವ್ರನ್ನ ನೀವು ಮಾಡಿ. ಈಗ ಸಿಗರೇಟ್ ಸ್ಮೋಕಿಂಗ್ಗೆ ಇಂಜುರೀಸ್ ಟು ಹೆಲ್ತ್ ಆಗೋಬೋದು, ಸಿಗರೇಟ್ನ ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ? ಯಾಕಂದರೆ ಅದರಲ್ಲಿ ರೆವೆನ್ಯೂ. ಇದೊಂದು ಹಿಪೋಕ್ರಸಿ ನಮ್ಮ ದೇಶದಲ್ಲಿ ಅಲ್ವಾ? ಇದರಲ್ಲಿ ಒಂದು ಹಿಪೋಕ್ರಸಿ ಆಗುತ್ತೆ. ಸೊ ಒಂದು ಎಜುಕೇಷನ್ ಕೊಡಬೇಕು ಅಂದರೆ ಅದಕ್ಕೊಂದು ಕಟ್ಟುಪಾಡು ಹಾಕ್ಬೇಕಂತ ನನ್ನ ಒಂದು ಭಾವನೆ. ನೋಡೋಣ, ಸೇಬಿ ಅವರು ಮಾಡಿದ್ದಾರೆ ಅಂದರೆ ಅದು ಬುದ್ಧಿವಂತರು ಇದ್ದಾರೆ ಅಲ್ಲಿ. ಮೋಸ್ಟ್ಲಿ ಒಳ್ಳೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಬಟ್ ಅವ್ರು ಡಿಸಿಷನ್ ತೊಗೊಂಡಿದ್ದಾರೆ, ಮೋಸ್ಟ್ಲಿ ಅವ್ರು ಬುದ್ಧಿವಂತಿಕೆಯಿಂದನೇ ಡಿಸಿಷನ್ ತೊಗೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ನಾನಂತೂ ಈ ಕೆಲವು ಚೇಂಜಸ್ನ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಬರುವಂಥ ವಿಡಿಯೋಗಳಲ್ಲಿ. ಅಕಸ್ಮಾತ್ ಫ್ಯೂಚರಲ್ಲಿ ಬೇರೆ ರೆಗ್ಯುಲೇಷನ್ಸ್ ಬರೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಅಡ್ಯಾಪ್ಟ್ ಆಗಿ ನಾನು ಅಡ್ಯಾಪ್ಟಿವ್ ಟ್ರೇಡಿಂಗ್ ಅಲ್ವಾ? ಸೊ ಅಡ್ಯಾಪ್ಟ್ ಆಗಿ ಚೇಂಜ್ ಮಾಡಿಕೊಂಡು ನಾವು ಹೋಗೋಣ. ಓಕೆನಾ? ಬಟ್ ಅಗೈನ್ ಥ್ಯಾಂಕ್ ಯು ಫಾರ್ ಯುವರ್ ಲವ್. ಈ ಕೆಲವು ಚೇಂಜಸ್ಸಿಂದ ನಾವು ನಾಳೆಯಿಂದ ನನ್ನ ಒಂದು ಯೂಟ್ಯೂಬ್ನ ಪ್ರಾರಂಭಿಸ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ.